ಹಾಲೆಲೂಯಾ, ಗುಡ್ ಮಾರ್ನಿಂಗ್. ಮತ್ತೊಂದು ದಿನವನ್ನು ನಮ್ಮ ಯೇಸು ನಮ್ಗೆ ಅನುಗ್ರಹಿಸಿದ್ದಾರೆ. ಬನ್ನಿರಿ, ಕಾಲಕೃತ್ಯ ಮುಗಿಸಿಕೊಂಡು ಕರ್ತನೊಂದಿಗೆ ಸಮಯ ಕಳೆದಿದ್ದೀರೋ, ಎಚ್ಚರಗೊಂಡಿದ್ದೀರೋ, ಬೈಬಲ್ ಓದಿದ್ದೀರೋ, ಮನೆಯಲ್ಲಿದ್ದೀರೋ, ಎಲ್ಲಿಗಾದರೂ ಹೋಗಿದ್ದೀರೋ? ಎಲ್ಲಿದ್ದರೂ ದೇವರ ಮಾತು ಕೇಳುವುದು ನಮಗೆ ಎಷ್ಟೋ ಉತ್ತಮವಾಗಿದೆ. ನೀವು ಇತರ ದೇಶದಲ್ಲಿರೋದಾದರೆ ಯಾವುದೇ ಸಮಯ ಆಗಿರ್ಬೋದು, ಈ ಸಮಯ ನೆನಪಿನಲ್ಲಿಟ್ಕೊಳ್ಳಿ. ದೇವರ ಮಾತುಗಳನ್ನು ಕೇಳಿರಿ, ಹೃದಯದಲ್ಲಿ ಭದ್ರವಾಗಿಟ್ಕೊಳ್ರಿ, ಫಲಿಸುತ್ತೀರಿ, ಆಶೀರ್ವದಿಸಲ್ಪಡ್ತೀರಿ. ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ದೇವರೇ, ನಿಮ್ಮ ಪರಿಶುದ್ಧ ಲೇಖನದಿಂದ ನಮ್ಮೆಲ್ಲರೊಂದಿಗೆ ಮಾತಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಎಷ್ಟೋ ಪ್ರಸಂಗಗಳನ್ನು ಕೇಳಿರುತ್ತೀರಿ. ಎಲ್ಲ ಬೈಬಲ್ ನನಗೆ ಗೊತ್ತಿದೆ ಅನ್ನುವಂಥವರಿದ್ದಾರೆ. ಎಷ್ಟೋ ಸಾರಿ ಬೇರೆ ಬೇರೆ ಪ್ರಸಂಗ ಕೇಳಿದ್ದೇನೆ ಅನ್ನುವಂಥವರಿದ್ದಾರೆ. ನನ್ನ ವಿಷಯದಲ್ಲಿ ಹೇಳಬೇಕಾದ್ರೆ, ಈ ಅನುದಿನದ ಧ್ಯಾನ ಕಾರ್ಯಕ್ರಮ ಆರಂಭಿಸಿದಂದಿನಿಂದ ಬೈಬಲನ್ನು ಎಷ್ಟೋ ಸಾರಿ ಓದಿ ಮುಗಿಸಿದ್ದಲ್ಲದೆ ಎಷ್ಟೋ ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಿದ್ದೇನೆ. ಒಂದು ವಿಷಯ ಹೇಳ್ತೇನೆ ಕೇಳಿ. ನಾವು ಅನುಸರಿಸುವಂತಹ ಈ ಭಕ್ತಿಯ ಸಾರ ಏನಾಗಿದೆ? ಅಂದರೆ ದೇವರು ನಮ್ಮನ್ನು ಹೇಗೆ ಇರಬೇಕು ಎಂದು ಕೋರಿಕೊಳ್ತಿದ್ದಾರೆ. ವಾಕ್ಯದಿಂದ ನಾವು ನೂತನಪಡಿಸಲ್ಪಡಬೇಕು ಎಂದು ದೇವರು ಕೋರುತ್ತಿದ್ದಾರೆ. ಹಾಗಂದ್ರೆ ಏನು? ನೋಡಿರಿ, ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 13ನೇ ಅಧ್ಯಾಯ 11ನೇ ವಚನ. ಕಡೆ ಮಾತೇನೆಂದರೆ ಸಹೋದರರೇ, ಫೈನಲಿ ಕೊನೆಯದಾಗಿ ಏನಂತೆ? ಕಡೆ ಮಾತೇನೆಂದರೆ ಸಹೋದರರೇ, ಹಾಗೆಯೇ ಸಹೋದರಿಯರೇ, ಸಂತೋಷ ಪಡೆಯಿರಿ. ಬೈಬಲ್ ನಮಗೆ ಕಲಿಸಿಕೊಡುವಂತಹ ಸಾರ ಯಾವುದೆಂದರೆ ನಮ್ಮನ್ನು ಸಂತೋಷ ಪಡುವವರನ್ನಾಗಿ ಮಾಡುವಂಥದ್ದಾಗಿದೆ. ನಮ್ಮನ್ನು ನಾವು ಬಾಧೆಪಡಿಸಿಕೊಳ್ಳುವಂಥದ್ದಾಗಲಿ, ನಮ್ಮನ್ನು ನಾವು ದುಃಖಪಡಿಸಿಕೊಳ್ಳುವಂಥದ್ದಾಗಲಿ, ನಮ್ಮನ್ನು ನಾವು ಏನು ಹೇಳಬೇಕು, ಒಂದು ಕಾಲ ಮೇಲೆ ಜಪ ಮಾಡುವವರು ಇರ್ತಾರೆ. ಮುಳ್ಳಿನ ಹಾಸಿಗೆ ಮೇಲೆ ಮಲಗಿ ದೇವರಿಗೆ ಅಂಗೀಕಾರವಾಗಿರಬೇಕೆಂದು ಅವರು ಬಯಸ್ತಾರೆ. ನಿಮ್ಮನ್ನು ಬಾಧೆಪಡಿಸಿಕೊಳ್ಳುವುದು ದೇವರಿಗೆ ಇಷ್ಟವಿಲ್ಲ. ನಿಮ್ಮ ಬಾಧೆಯೆಲ್ಲ ಆತನು ವಹಿಸಿರುವುದರಿಂದ, ನಿಮ್ಮ ಬಾಧೆಗಳನ್ನೆಲ್ಲ ತೀರಿಸಿರುವಂತಹ ಕರ್ತನು, ನಿಮ್ಮ ದುಃಖವನ್ನೆಲ್ಲ ಹೊತ್ತುಕೊಂಡ ಯೇಸು ನಿಮ್ಮನ್ನು ಸಂತೋಷಪಡಿಸುವುದಕ್ಕಾಗಿಯೇ ಶಿಲುಬೆಯ ಮೇಲೆ ಆತನು ಬಲಿಯಾದನು. ವಾಕ್ಯದ ಸಾರವೇ ಅದಾಗಿದೆ. ಸಂತೋಷ ಪಡೆಯಿರಿ. ಎದಕ್ಕಾಗಿ ಸಂತೋಷ ಪಡಬೇಕೆಂದು ನೀವು ಬಹುಶಃ ಕೇಳಬಹುದೇನೋ. ಹೌದು, ಈ ಲೋಕದಲ್ಲಿರುವ ವಿಷಯಗಳು, ಈ ಲೋಕದಲ್ಲಿರುವ ಮನುಷ್ಯರು, ಇವರನ್ನು ನಾವು ನೆನಪು ಮಾಡಿಕೊಳ್ಳುತ್ತಾ, ಅವರು ಮಾಡಿರುವ ಅಪಕಾರಗಳೆಲ್ಲ ನೆನಪು ಮಾಡಿಕೊಳ್ಳುತ್ತಾ, ನಾವು ಎದುರಿಸುತ್ತಿರುವ ಹೋರಾಟಗಳೆಲ್ಲ ಜ್ಞಾಪಕ ಮಾಡಿಕೊಳ್ತಾ ಇರೋದಾದ್ರೆ ನಮಗೆ ಸಂತೋಷ ಇರಲ್ಲ. ಅದಕ್ಕೆ ಪೌಲನು ಹೇಳ್ತಾನೆ, ಯಾವಾಗಲೂ ಸಂತೋಷಿಸಿರಿ, ಕರ್ತನಲ್ಲಿ ಸಂತೋಷಿಸಿರಿ ಎಂದು ತಿರುಗಿ ಹೇಳುತ್ತೇನೆ ಅನ್ನುತ್ತಾನೆ. ಕರ್ತನಲ್ಲಿ ಸಂತೋಷಿಸೋದು ಅಂದರೆ ಕರ್ತನು ನಮ್ಮೊಂದಿಗಿರೋದ್ರಿಂದ ನಮಗಿರುವ ಎಲ್ಲಾ ಸಮಸ್ಯೆಗಳಲ್ಲಿ, ನಮಗಿರುವ ಶೋಧನೆಗಳಲ್ಲಿ ಜಯ ಕೊಡುತ್ತಾರೆ. ಮನುಷ್ಯರು ನನ್ನ ಬಗ್ಗೆ ಏನಂದುಕೊಂಡ್ರೂ ಚಿಂತೆ ಇಲ್ಲ, ನನ್ನ ದೇವರಿಗೆ ಗೊತ್ತು ನಾನು ಏನಾಗಿದ್ದೇನೆಂದು ಎಂದು ನಂಬುವಂಥವನು ಸಂತೋಷವಾಗಿರಬಲ್ಲನು. ಸಂತೋಷವಾಗಿದ್ದೀರಾ? ಇಂದಿನಿಂದ ಸಂತೋಷವಾಗಿರಿ. 2ನೇದಾಗಿ, ಸಂಪೂರ್ಣರಾಗಿ ಇರಬೇಕಂತೆ. ಸಂಪೂರ್ಣರಾಗಿರಬೇಕು ಅಂದರೆ ನಮ್ಮಲ್ಲಿ ಲೋಪಗಳಿರಬಾರದು, ತಪ್ಪುಗಳಿರಬಾರದು, ಕೊರತೆಗಳಿರಬಾರದು. ಕೆಲವ್ರ ಬಗ್ಗೆ ಹೇಳ್ತಾರಲ್ಲವೇ, ಅವನು ಬಹಳ ಒಳ್ಳೆಯವನಾದರೆ ಕೋಪವೇ ಜಾಸ್ತಿ, ಅವಳು ಬಹಳ ಅನುರಾಗದಿಂದ ಮಾತಾಡಿಸ್ತಾಳೆ, ಆದರೆ ಕೋಪ ಬಂದರೆ ಬಾಯಿಗೆ ಬಂದಂತೆ ಬೈತಾಳೆ ಎಂಬುದಾಗಿ ಹೇಳ್ತಾರಲ್ಲವೇ. ನಮ್ಮಲ್ಲಿರುವ ಒಳ್ಳೆತನವನ್ನು ಕೆಡಿಸಿ ಹಾಕುವಂಥದ್ದು ಯಾವುದೋ ಒಂದು ಕೆಟ್ಟದಿರುತ್ತೆ, ಹೌದಲ್ಲವೇ? ಅದು ನಮ್ಮೊಳಗೆ ಇರಬಾರದು. ನಮ್ಮಲ್ಲಿ ಕೊರತೆಗಳು ಇರಬಾರದು. ಕರ್ತನು ನಮ್ಮನ್ನು ಪರಿಪೂರ್ಣರನ್ನಾಗಿ ಮಾರ್ಪಡಿಸಬಲ್ಲರು. ನಿಮ್ಮ ಲೋಪಗಳನ್ನೆಲ್ಲ ಸರಿಪಡಿಸುವಾತನು, ನಿಮ್ಮ ಬಲಹೀನತೆಯಿಂದ ಬಿಡಿಸುವಾತನೂ ಆಗಿದ್ದಾನೆ. ಈ ಲೋಕದಲ್ಲಿ ನಾವು ಜೀವಿಸುತ್ತಿರುವಾಗ ಸಂಪೂರ್ಣತೆಗೋಸ್ಕರ ಆಶಿಸಬೇಕು. ಪರವಾಗಿಲ್ಲ, ನಾನು ಅವರಿಗಿಂತಲೂ ಚೆನ್ನಾಗಿದ್ದೇನೆ, ಇವರಿಗಿಂತಲೂ ಚೆನ್ನಾಗಿದ್ದೇನೆ ಎಂದು ಸಮರ್ಥಿಸಿಕೊಳ್ಳುವುದರಿಂದ ಪ್ರಯೋಜನವಿರಲ್ಲ. ನೀವು ಯೇಸು ಕ್ರಿಸ್ತನೊಂದಿಗೆ ಹೋಲಿಸಿಕೊಂಡು ಆತನು ಹೇಗೆ ಪರಿಪೂರ್ಣನಾಗಿದ್ದಾನೆಂದು, ಪರಿಶುದ್ಧನಾಗಿದ್ದಾನೆಂದು, ಹೇಗೆ ಕನಿಕರವುಳ್ಳವನಾಗಿದ್ದಾನೆಂದು ಯೋಚಿಸಿ ಆತನ ಹಾಗಿರಬೇಕೆಂದು ಆಸೆ ಉಳ್ಳವರಾಗಿರಬೇಕು. ಸಂತೋಷಿಸಿರಿ, ಸಂಪೂರ್ಣರಾಗಿರಿ, ಆದರಣೆ ಉಳ್ಳವರಾಗಿರಿ. ಆದರಣೆ ಎಲ್ಲಿದೆ ಪ್ರಿಯರೇ? ಆದರಣೆ? ಅಯ್ಯೋ, ಲೌಕಿಕ ಕಾರ್ಯಗಳಲ್ಲಿ ಆದರಣೆ ಹುಡುಕುತ್ತಿದ್ದಾರೆ ಅನೇಕರು. ಮನುಷ್ಯರು ಕೊಡುವಂತಹ ಆದರಣೆಗೋಸ್ಕರ ತವಕಿಸುತ್ತಿದ್ದಾರೆ ಅನೇಕರು. ಎಲ್ಲರೂ ನನ್ನನ್ನೇ ಆಧರಿಸಬೇಕೆಂಬ ಆಸೆ ನಿಮಗಿರಬಹುದೇನೋ, ಆದರೆ ನೀವು ದುಃಖದಲ್ಲಿರುವಂತಹ ಇತರರಿಗೆ ಆಧರಿಸಬೇಕು ಎಂಬ ಆಸೆ ನಿಮಗಿದೆಯಾ?
ನೀವು ಆದರಿಸುವಾಗ ಆದರಿಸಲ್ಪಡುತ್ತೀರಿ, ಪ್ರೀತಿಸುವಾಗ ಪ್ರೀತಿಸಲ್ಪಡುತ್ತೀರಿ. ಯೇಸು ಅದನ್ನೇ ಹೇಳಿದ್ದಾರೆ, ನಿಮ್ಮ ಶತ್ರುಗಳನ್ನು ಪ್ರೀತಿಸಿರಿ, ನಿಮ್ಮ ಶತ್ರುಗಳು ಕೂಡ ನಿಮಗೆ ಮಿತ್ರರಾಗುತ್ತಾರೆ ಅಂದಿದ್ದಾರೆ. ನಿಮ್ಮ ಮೇಲೆ ಪ್ರತಿಕಾರ ಇಟ್ಕೊಂಡು ಅವರನ್ನು ಪ್ರೀತಿಸಿರಿ, ನಿಮಗೆ ಹಾನಿ ಮಾಡದವರಿಗಾಗಿ ಪ್ರಾರ್ಥಿಸಿರಿ. ನಿಜವಾದ ಆದರಣೆ ಯೇಸುವಿನ ಪಾದಗಳ ಬಳಿಯಲ್ಲಿದೆ ಪ್ರಿಯರೇ. ಲೋಕದಲ್ಲಿ ಆದರಣೆ ಹುಡುಕುತ್ತಾರೆ, ಹೆಚ್ಚು ದುಡ್ಡಿದ್ರೆ ಆಧರಿಸುತ್ತಾರೆ, ಹೆಚ್ಚು ಬಂಧುಗಳಿದ್ರೆ ಆಧರಿಸುತ್ತಾರೆ ಅಂದುಕೊಳ್ತಾರೆ. ಎಲ್ಲರನ್ನು ಹೊಗಳುವುದರಿಂದ ನಾನು ಹೊಗಳಲ್ಪಡುತ್ತೇನೆ ಎಂದು ಅಂದುಕೊಳ್ಳುವಂಥವರು ಮೋಸ ಹೋಗ್ತಾರೆ, ನಷ್ಟ ಹೋಗ್ತಾರೆ. ಒಂದು ವೇಳೆ ಮನುಷ್ಯರು ಯಾರೂ ನಮ್ಮನ್ನು ಆಧರಿಸದೇ ಇದ್ರೂ ಕೂಡ ನಮ್ಮ ಯೇಸುವಿಗೆ ಮತ್ತೊಂದು ಹೆಸರು ಆದರಣೆಯ ಕರ್ತನು ಎಂಬುದಾಗಿದೆ. ನಾನು ಹೋಗಿ ಆದರಣೆ ಕರ್ತನನ್ನು ಕಳಿಸಿಕೊಡುತ್ತೇನೆ ಎಂದು ಹೇಳಿ ಪರಿಶುದ್ಧಾತ್ಮನನ್ನು ನಮಗೋಸ್ಕರ ಕಳಿಸಿಕೊಟ್ಟಿದ್ದಾರೆ. ನಿಮ್ಮನ್ನು ಅನಾಥರನ್ನಾಗಿ ಬಿಡೋದಿಲ್ಲ ಎಂದು ಹೇಳಿದ ಯೇಸು ಪರಿಶುದ್ಧಾತ್ಮನನ್ನು ಆದರಣೆಯ ಕರ್ತನನ್ನಾಗಿ ಕೊಟ್ಟಿದ್ದಾರೆ. ಎಷ್ಟೇ ಬಾಧೆ ಇದ್ರು, ಎಷ್ಟೇ ಶ್ರಮೆಗಳಿದ್ರು, ನೀವು ಮೊಳಕಾಲೂರಿ ಪ್ರಾರ್ಥಿಸುವುದಾದರೆ ಪರಿಶುದ್ಧಾತ್ಮ ದೇವರು ನಿಮ್ಮನ್ನು ಆಧರಿಸುತ್ತಾರೆ, ನಿಮ್ಮ ಶ್ರಮೆಗಳನ್ನೆಲ್ಲ ತೀರಿಸುತ್ತಾರೆ, ನಿಮಗೆ ಧೈರ್ಯ ಕೊಡ್ತಾರೆ. ಯಸ್, ಪ್ರಾರ್ಥಿಸುವುದರಿಂದ ಆದರಣೆ ಹೊಂದಿಕೊಳ್ತೇವೆ. ಸಂತೋಷ ಪಡೆಯಿರಿ, ಸಂಪೂರ್ಣರಾಗಿರಿ, ಆದರಣೆಯುಳ್ಳವರಾಗಿರಿ, ಒಂದೇ ಮನಸ್ಸುಳ್ಳವರಾಗಿ ಇರಿ. ಒಂದೇ ಮನಸ್ಸುಳ್ಳವರಾಗಿರದೇ ಇರುವುದರಿಂದ ಪ್ರಿಯರೇ ಎಷ್ಟೋ ಸಮಸ್ಯೆಗಳು ಹುಟ್ಕೊಂಡು ಬರ್ತವೆ. ಉದಾಹರಣೆಗೆ, ಗಂಡ ಹೆಂಡತಿಯರ ಮಧ್ಯೆ ಒಂದೇ ಮನಸ್ಸಿಲ್ಲದಿದ್ದರೆ, ಗಂಡ ಒಂದು ಮಾತಂದ್ರೆ ಹೆಂಡತಿ ಒಂದು ಮಾತಂದ್ರೆ ಇನ್ನು ಕುಟುಂಬ ನರಕ ಅನುಭವಿಸುತ್ತೆ, ಗಲಾಟೆ ಉಂಟಾಗುತ್ತೆ. ಅಲ್ಲಿ ಯಾವಾಗಲೂ ಘರ್ಷಣೆ, ಯಾವಾಗಲೂ ಭೇದ ವಿಭೇದಗಳಿರ್ತವೆ, ಏನು ಸಾಧಿಸಲಿಕ್ಕಾಗಲ್ಲ. ನೋಡಿರಿ, ಕೆಲವೊಂದು ಸಾರಿ ನಮ್ಮ ದೇಶ ಕೂಡ ಅಭಿವೃದ್ಧಿ ಹೊಂದಲಾರದಕ್ಕೆ ಕಾರಣ ಪಾಲಕರು ಅಪೋಸಿಷನ್ನಲ್ಲಿರುವಂಥವರು ಒಂದೇ ಮನಸ್ಸುಳ್ಳವರಾಗಿಲ್ಲದಕ್ಕಾಗಿ ಕೆಲವೊಂದು ಕಾರ್ಯಗಳು ಮುಂದೆ ಸಾಗೋದಿಲ್ಲ. ಅಭಿವೃದ್ಧಿ ನೋಡಬೇಕಾದರೆ ಒಂದೇ ಮನಸ್ಸುಳ್ಳವರಾಗಿರಬೇಕು. ಮನೆಯಲ್ಲಿ ಪ್ರೀತಿ ಅನುರಾಗ ಇರಬೇಕು. ನಾವು ನಮ್ಮ ಸಭೆಗೆ ಹೋಗುವಾಗ ಸಭೆಯಲ್ಲಿ ಒಂದೇ ಮನಸ್ಸುಳ್ಳವರಾಗಿರಬೇಕು. ಯಾವಾಗ ಆದಿ ಸಭೆಯಲ್ಲಿರುವಂತಹ ವಿಶ್ವಾಸಿಗಳು ಒಂದೇ ಮನಸ್ಸಿನಿಂದ ಒಂದೇ ಹೃದಯದಿಂದ ಪ್ರಾರ್ಥಿಸಿದ್ರೋ ಅಲ್ಲಿ ಅದ್ಭುತಗಳು ಜರುಗಿದವು. ದೇವರು ನಮಗೆ ಅದ್ಭುತ ಕಾರ್ಯಗಳನ್ನು ಮಾಡ್ತಾರೆ ನಾವು ಏಕ ಮನಸ್ಸುಳ್ಳವರಾಗಿರುವಾಗ. ಭೇದಗಳುಂಟಾಗುವಾಗ ಆ ಪ್ರಾರ್ಥನೆ ದೇವರಿಗೆ ಕೇಳಿಸೋದಿಲ್ಲ. ಭೇದಗಳು, ವಿಭೇದಗಳು, ಭಿನ್ನಮತಗಳು ಸೈತಾನನಿಗೆ ಸಂಬಂಧಪಟ್ಟವಾಗಿವೆ. ಪ್ರೀತಿ, ಅನುರಾಗ, ಆದರಣೆ, ಒಂದೇ ಮನಸ್ಸುಳ್ಳವರಾಗಿರುವಂಥದ್ದು ಪರಿಶುದ್ಧಾತ್ಮನಿಂದ ಬಂದ ಕಾರ್ಯಗಳಾಗಿವೆ. ಹಾಗಾಗಿ ಸಂತೋಷ ಪಡಿರಿ, ಸಂಪೂರ್ಣರಾಗಿರಿ, ಸಮಾಧಾನವುಳ್ಳವರಾಗಿರಿ, ಆದರಣೆಯುಳ್ಳವರಾಗಿರಿ, ಏಕ ಮನಸ್ಸುಳ್ಳವರಾಗಿರಿ. ಮತ್ತೇನಂತೆ? ಸಮಾಧಾನವುಳ್ಳವರಾಗಿರಿ, ಸಮಾಧಾನದಿಂದಿರಿ. ಬಹಳಷ್ಟು ಜನರಿಗೆ ಸಮಾಧಾನ ಎಂಬ ಮಾತೇ ಅರ್ಥ ಆಗಲ್ಲ. ನನ್ನ ತಂಟೆಗೆ ಯಾರು ಬರದಿದ್ರೆ ಸಮಾಧಾನವಾಗಿರುತ್ತೇನೆ ಅನ್ನುತ್ತಾರೆ. ನನ್ನ ಅಹಂಭಾವ ಯಾರಾದರೂ ಒಂದು ವೇಳೆ ಮುಟ್ಟೋದಾದರೆ, ನನ್ನನ್ನು ಯಾರಾದರೂ ನಿಂದಿಸುವುದಾದರೆ ನನಗೆ ಕೋಪ ಬರುತ್ತೆ ಅನ್ನುತ್ತಾರೆ. ನೋಡಿ ಪ್ರಿಯರೇ, ನನಗೆಲ್ಲವೂ ಸಮಾಧಾನಕರವಾಗಿ, ಸುತ್ತಲೂ ಪರಿಸ್ಥಿತಿ ಸಮಾಧಾನಕರವಾಗಿರೋದಾದ್ರೆ, ನನ್ನ ತಂಟೆಗೆ ಯಾರು ಬರದಿದ್ರೆ ನನ್ನ ಇಷ್ಟಾನುಸಾರವಾಗಿ ಇರುತ್ತೇನೆ ಅನ್ನುವಾಗ ಇಷ್ಟಾನುಸಾರವಾಗಿ ಹಾಯಾಗಿರಬಹುದು. ಆದರೆ ಅದಲ್ಲ ನಿಜವಾದ ಸಮಾಧಾನ. ನಿಮ್ಮ ಸುತ್ತಲೂ ಎಷ್ಟೇ ಹೋರಾಟಗಳಿದ್ರು, ನಿಮ್ಮ ಸುತ್ತಲೂ ಎಷ್ಟೇ ಸಂಕಟಗಳಿದ್ರು, ಯಾರು ತೆಗೆದು ಹಾಕಲಾರದಂತಹ ಸಮಾಧಾನ ದೇವರು ನಮಗೆ ಕೊಡ್ತಾರೆ. ನನ್ನ ಸಮಾಧಾನ ನಿಮಗೆ ಕೊಡುತ್ತೇನೆ ಎಂದು ಯೇಸು ಹೇಳಿದ್ದಾರೆ. ಲೋಕ ಕೊಡುವ ರೀತಿಯಲ್ಲಿ ಅಲ್ಲ, ನನ್ನ ಸಮಾಧಾನ ಕೊಡ್ತೇನೆ ಅಂದಿದ್ದಾರೆ. ಏನಿದ್ರೂ ಇರದಿದ್ದರು, ಯಾರೇ ಏನೇ ಅಂದ್ರೂ ಅನ್ನದಿದ್ದರು, ಸಮಾಧಾನ ನಮ್ಮ ಹೃದಯ ಆಳುವ ಹಾಗೆ ಮಾಡುವಾತನು ನಮ್ಮ ಕರ್ತನಾಗಿದ್ದಾರೆ. ನಮ್ಮ ಕಳವಳಕ್ಕೆ ಕೆಲವೊಂದು ಸಾರಿ ಅನೇಕ ರೋಗಗಳು ಕಾರಣವಾಗಿರ್ತವೆ. ಸುಮ್ಮನೆ ನಾವು ಒತ್ತಡಕ್ಕೆ ಗುರಿಯಾಗುತ್ತಿರುವಾಗ, ಸಿಟ್ಟು ಕೋಪಕ್ಕೆ ಒಳಗಾಗುವಾಗ, ಅನವಶ್ಯಕವಾದ ಆಲೋಚನೆ ಇಟ್ಕೊಂಡು ಸಂಕಟ ಪಡುತ್ತಾ ಇರುವಾಗ, ಸಮಾಧಾನ ಇರೋದು ದೂರುಳಿತು, ಇರುವ ಸಮಸ್ತವನ್ನು ಕಳ್ಕೊಂಡು ನಾವು ಅನಾರೋಗ್ಯದ ಪರಿಸ್ಥಿತಿಗೆ ಒಳಗಾಗುತ್ತೇವೆ. ಈ ದಿನ ನಾನಾ ವಿಧವಾದ ರೋಗಗಳಿಗೆ ಮೂಲ ಕಾರಣ ಸಮಾಧಾನ ಇಲ್ಲದೇ ಇರುವಂಥದ್ದಾಗಿದೆ. ಈ BP ಆಗಿರ್ಬೋದು, ಶುಗರ್ ಆಗಿರ್ಬೋದು, ಸಕ್ಕರೆ ಕಾಯಿಲೆ ಆಗಿರ್ಬೋದು, ಡಯಾಬಿಟೀಸ್ ಆಗಿರ್ಬೋದು. ಅದು ಶುಗರ್ ತಿಂದ್ರೆ ಬರುತ್ತೆ ಅನ್ನುತ್ತಾರೆ, ಇಲ್ಲವೇ ಏನೇನೋ ಅಂದುಕೊಳ್ತಾರೆ. ಆದರೆ ನೀವು ಪೀಸ್ಫುಲ್ ಆಗಿರುವಾಗ ನಿಮ್ಮ ಅವಯವಗಳು ಚೆನ್ನಾಗಿ ಕೆಲಸ ಮಾಡ್ತವೆ. ಆಗ ನೀವು ಆರೋಗ್ಯವಾಗಿರ್ತೀರಿ, ಆನಂದವಾಗಿರ್ತೀರಿ, ಸಮಾಧಾನವಾಗಿರ್ತೀರಿ. ನಾವು ರೋಗದಿಂದ ಪೀಡಿಸಲ್ಪಡುವುದಕ್ಕಾಗಿ ದೇವರು ನಮ್ಮನ್ನು ಸೃಷ್ಟಿಸಲಿಲ್ಲ. ರೋಗ ಪೀಡಿತರನ್ನು ಯೇಸು ಸ್ವಸ್ಥಪಡಿಸಿದ್ದಾರೆ. ರೋಗಿಯನ್ನು ನೋಡಿದಾಗ ನೋಡದಂತೆ ಹೋಗಲಿಲ್ಲ ಯೇಸು. ಈ ದಿನಕ್ಕೂ ಕೂಡ ನಿಮ್ಮ ಪಾಪವು ನಿಮಗೆ
ಕೇಡು ತರುತ್ತೆ, ಆದರೆ ಯೇಸು ನಿಮಗೆ ಸಮಾಧಾನ ಕೊಡುವಂಥವರಾಗಿದ್ದಾರೆ. ಈ ವಾಕ್ಯ ಕೇಳುವಂಥವರೆಲ್ಲರೂ ಇದೇ ರೀತಿಯಾಗಿರಬೇಕೆನ್ನುವುದು ದೇವರ ಪ್ರಣಾಳಿಕೆಯಾಗಿದೆ. ಹೇಗೆ? ಸಂತೋಷರಾಗಿರೋದು, ಸಂಪೂರ್ಣರಾಗಿರೋದು, ಆದರಣೆಯುಳ್ಳವರಾಗಿರೋದು, ಒಂದೇ ಮನಸ್ಸುಳ್ಳವರಾಗಿರೋದು, ಸಮಾಧಾನವುಳ್ಳವರಾಗಿರೋದು. ಹಾಗೆ ನಾವಿರಬೇಕಾದರೆ ಯೇಸು ನಮ್ಮೊಂದಿಗಿರಬೇಕು. ಆಗ ಪ್ರೀತಿಯನ್ನು, ಶಾಂತಿಯನ್ನು ಕೊಡುವ ದೇವರು ನಿಮ್ಮ ಸಂಗಡ ಇರುವನು. ಪ್ರೀತಿ ಸಮಾಧಾನಕ್ಕೆ ಮೂಲ ಕಾರಣನೂ ಆಗಿರುವ, ಅಂದರೆ ಮೂಲ ಕರ್ತೃ ಆಗಿರುವ ಕರ್ತನು ನಿಮ್ಮ ಸಂಗಡ ಇರುವನು. ಕರ್ತನು ನನ್ನ ಸಂಗಡ ಇದ್ದಾನೆ ಎಂಬ ನಂಬಿಕೆ ನೀವು ಹೊಂದಿಕೊಂಡಿರುವಾಗ ಕಳವಳ ಪಡೋದಿಲ್ಲ, ತೊಂದರೆಗೊಳಗಾಗೋದಿಲ್ಲ, ದುಃಖ ಪಡುವುದಿಲ್ಲ, ವೇದನೆ ಪಡೋದಿಲ್ಲ, ಸಮಾಧಾನವನ್ನು ಕಳೆದುಕೊಳ್ಳೋದಿಲ್ಲ. ನಾನು ನಿಮ್ಮ ಸಂಗಡ ಇರುತ್ತೇನೆ ಅನ್ನುತ್ತಾರೆ. ದೇವರು ನಮ್ಮ ಸಂಗಡ ಇದ್ದಾರೆ. ಈಗ ಸದಾಕಾಲವು ಯುಗದ ಸಮಾಪ್ತಿಯವರೆಗೂ ನಾನೇ ನಿಮ್ಮ ಸಂಗಡ ಇರುತ್ತೇನೆಂದು ಯೇಸು ಹೇಳಿದ ವಾಗ್ದಾನ ನಂಬುವುದಾದರೆ, ಎಷ್ಟೇ ಕಳವಳಗಳು, ಎಷ್ಟೇ ಶೋಧನೆಗಳು, ಎಷ್ಟೇ ಹೋರಾಟಗಳು, ಎಷ್ಟೇ ಸ್ಥಿತಿಗತಿ ನಾವು ಎದುರಿಸಬೇಕಾದರೂ ಅವೆಲ್ಲ ಮೇಘದ ಹಾಗೆ ನಮ್ಮನ್ನು, ಅಂದರೆ ನಾವು ಹೋಗುವಾಗ ಮೇಘದಂತೆ ತೊಲಗಿ ಹೋಗ್ತವೆ. ಅವು ನಾವು ಸಮಾಧಾನದ ಕರ್ತನಾಗಿರುವ ಯೇಸುವಿನ ಹಸ್ತದಲ್ಲಿ ನಮ್ಮನ್ನು ನಾವು ಒಪ್ಪಿಸಿಕೊಳ್ಳುವಂಥವರಾಗಿರುತ್ತೇವೆ. ಈ ದಿನ ದೇವರ ವಾಕ್ಯ ಕೇಳ್ತಿರುವ ನೀವು ಹೇಗಿದ್ದೀರಿ? ಸಂತೋಷವುಳ್ಳವರಾಗಿದ್ದೀರೋ? ಸಮಾಧಾನವುಳ್ಳವರಾಗಿದ್ದೀರೋ? ಸಂಪೂರ್ಣತೆ ಹೊಂದಬೇಕೆಂಬ ಆಸೆಯುಳ್ಳವರಾಗಿದ್ದೀರೋ? ಏಕಮನಸ್ಸುಳ್ಳವರಾಗಿದ್ದೀರೋ? ಹೇಳ್ರಿ, ಹೇಗಿದ್ದೀರಿ? ನೀವು ನಿಮ್ಮ ಕುಟುಂಬದಲ್ಲಿ ಏಕಮನಸ್ಸಿನಿಂದ ಕುಟುಂಬ ಪ್ರಾರ್ಥನೆ ಮಾಡುತ್ತಾ ಇದ್ದೀರೋ? ಎಲ್ಲರೂ ದೇವರ ಚಿತ್ತ ಅರಿತುಕೊಳ್ಳಬೇಕೆಂಬ ಆಸೆಯುಳ್ಳವರಾಗಿದ್ದೀರೋ? ಭಿನ್ನಾಭಿಪ್ರಾಯ ಇರೋದು ತಪ್ಪಿದಲ್ಲ, ಆದರೆ ನಾವು ಮೊಳಕಲೂರಿ ಪ್ರಾರ್ಥಿಸುವಾಗ ನಮ್ಮ ಹೃದಯಗಳನ್ನು ಪರಿಶುದ್ಧಾತ್ಮನು ಐಕ್ಯಗೊಳಿಸುತ್ತಾರೆ. ನಾವು ಅಸಂಪೂರ್ಣರಾಗಿದ್ರೂ ಕೂಡ ದಿನೇ ದಿನೇ ದೇವರ ವಾಕ್ಯದಿಂದ ನಾವು ಅಭಿವೃದ್ಧಿಯನ್ನು ಹೊಂದಿ ಪರಿಪೂರ್ಣರಾಗುತ್ತೇವೆ. ಒಂದು ಚಿಕ್ಕ ಮಗು ಆಹಾರವನ್ನು ಹೇಗೆ ಸರಿಯಾಗಿ ತೆಗೆದುಕೊಳ್ಳುತ್ತದೋ, ಹೇಗೆ ಆ ಮಗು ಬೆಳೆದು ಪುಷ್ಟನಾಗಿ ತಯಾರಾಗುತ್ತೋ, ಹಾಗೆಯೇ ಆಧ್ಯಾತ್ಮಿಕ ಶಿಶುಗಳಾಗಿರುವಂತಹ ನಾವು ದೇವರ ವಾಕ್ಯ ಧ್ಯಾನಿಸುತ್ತಾ, ಓದುತ್ತಾ, ದೇವರ ವಾಕ್ಯಾನುಸಾರವಾಗಿ ಜೀವಿಸುತ್ತಿರುವಾಗ ನಾವು ಕೂಡ ಪರಿಪೂರ್ಣರಾಗುತ್ತೇವೆ, ಸಂಪೂರ್ಣರಾಗುತ್ತೇವೆ. ದೇವರ ಆಸೆಯೇನೆಂದರೆ ಆತನ ನಾಮವನ್ನು ಅಂಗೀಕರಿಸಿದವರೆಲ್ಲರೂ, ಆತನಲ್ಲಿ ನಂಬಿಕೆ ಇಟ್ಟವರೆಲ್ಲರೂ ಸಂತೋಷವಾಗಿರಬೇಕು, ಸಂಪೂರ್ಣರಾಗಿರಬೇಕು, ಆದರಣೆಯುಳ್ಳವರಾಗಿರಬೇಕು, ಏಕಮನಸ್ಸುಳ್ಳವರಾಗಿರಬೇಕು, ಸಮಾಧಾನವುಳ್ಳವರಾಗಿರಬೇಕು. ಅಷ್ಟೇ ಅಲ್ಲ, ಸಮಾಧಾನದ ಕರ್ತನಾಗಿರುವ ಯೇಸು ನಮ್ಮ ಸಂಗಡ ಇರಬೇಕು. ಪ್ರತಿದಿನ ದೇವರೊಂದಿಗೆ ಸಹವಾಸವುಳ್ಳವರಾಗಿರಿ. ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧನೇ, ಪ್ರೀತಿಯುಳ್ಳ ತಂದೆಯೇ, ಎಷ್ಟೋ ಸಾರಿ ದೇವರೇ ನಮ್ಮ ಜೀವಿತದಲ್ಲಿ ಬೆಳೆಯಲಾರದ ಪರಿಸ್ಥಿತಿ, ಏಕಮನಸ್ಸಿಲ್ಲದ ಪರಿಸ್ಥಿತಿ, ಕಳವಳದಿಂದ ಕೂಡಿದ, ವೇದನೆಯಿಂದ ಕೂಡಿದ ಪರಿಸ್ಥಿತಿಗಳನ್ನು ಎದುರಿಸಿದೆವು. ಇಷ್ಟೊಂದು ಒಳ್ಳೊಳ್ಳೆ ವಾಕ್ಯ ಕೇಳಿದ್ರೂ ಕೂಡ ವಾಕ್ಯ ನಂಬಲಾರದೆ ಇರುವುದರಿಂದ, ಪ್ರೀತಿ ಸಮಾಧಾನಕ್ಕೆ ಮೂಲ ಕಾರಣನಾಗಿರುವ ಕರ್ತನು ನಮ್ಮ ಸಂಗಡ ಇದ್ದಾರೆಂದು ನಂಬಲಾರದೇ ಇರುವುದರಿಂದ ನಮ್ಮ ಜೀವಿತದಲ್ಲಿ ನಾವು ಕೊರತೆ ಕಷ್ಟಗಳೊಂದಿಗೆ ಮುಂದುವರಿಯುತ್ತಿದ್ದೇವೆ. ಈ ದಿನ ಯಾರ್ಯಾರು ಎಲ್ಲಿಂದ ಈ ಮಾತುಗಳನ್ನು ಕೇಳ್ತಿದ್ದಾರೋ, ಇಷ್ಟು ದಿನಗಳಿಂದ ನಿಮ್ಮ ಮಾತನ್ನು ಕೇಳ್ತಿರುವಂತಹ ಪ್ರತಿಯೊಬ್ಬರೂ ಸಮಾಧಾನವುಳ್ಳವರಾಗಿ, ಸಂಪೂರ್ಣರಾಗಿ, ಏಕಮನಸ್ಸುಳ್ಳವರಾಗಿ, ಪ್ರೀತಿಪೂರ್ಣರಾಗಿರುವಂತೆ ಆದರಣೆ ಕರ್ತನಾದ ದೇವರೇ, ನೀವು ಕೊಡುವ ಸಮಾಧಾನವುಳ್ಳವರಾಗಿ, ನಿಮ್ಮನ್ನು ಮಹಿಮೆ ಪಡಿಸುವವರಾಗಿರುವ ಹಾಗೆ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆ ಕರ್ತನಾದ ಪರಿಶುದ್ಧಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ಇದುವರೆಗೂ ಒಂದು ವಾಟ್ಸಪ್ ಮೆಸೇಜ್ ಕೂಡ ನೀವು ಕಳಿಸದೇ ಇರುವುದಾದರೆ ಇಂದೇ ಒಂದು ವಾಟ್ಸಪ್ ಮೆಸೇಜ್ ನೀವು ಎಲ್ಲಿಂದ ವೀಕ್ಷಿಸ್ತಾ ಇದ್ದೀರಿ ಎಂದು ಕಳಿಸಿಕೊಡಿರಿ. ಇತರ ದೇಶದಿಂದಲೂ ನೀವು ವೀಕ್ಷಿಸುತ್ತಿರುವುದಾದರೆ ಇದೇ ನಂಬರಿಗೆ ನಿಮ್ಮ ವಾಟ್ಸಪ್ ಮೆಸೇಜ್ಗಳನ್ನು, ಪ್ರೇಯರ್ ರಿಕ್ವೆಸ್ಟ್ಗಳನ್ನು ಕೂಡ ಕಳಿಸಿಕೊಡಿರಿ. ಒಂದು ಟೆಕ್ಸ್ಟ್ ಆಗಲಿ, ವಾಯ್ಸ್ ಮೆಸೇಜ್ ಆಗಲಿ ವಾಟ್ಸಪ್ ಮಾಡಿರಿ. ಫೋನ್ ಮಾಡಬೇಡಿರಿ, ಎತ್ತಿಲ್ಲ ಎಂದು ಬಾಧೆ ಪಡಬೇಡಿರಿ. ಡಾಕ್ಟರ್ ಜೈಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ನೀವು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ, ಲೈಕ್ ಮಾಡಿರಿ, ಇತರರಿಗೆ ಶೇರ್ ಮಾಡಿರಿ. ಹಾಗೆಯೇ ನಿಮ್ಮ ಹೆಸರು, ಊರು ಕಾಮೆಂಟ್ ಸೆಕ್ಷನ್ನಲ್ಲಿ ಟೈಪ್ ಮಾಡಿರಿ. ಪ್ರತಿದಿನ ಉದಯಕಾಲ ಅನುದಿನದ ಧ್ಯಾನ 7 ಗಂಟೆಗೆ ಪ್ರಸಾರ ಮಾಡಲಾಗುತ್ತೆ. ಈ ಕಾರ್ಯಕ್ರಮದ ಬಗ್ಗೆ ಅನೇಕರಿಗೆ ದಯವಿಟ್ಟು ತಿಳಿಸುವವರಾಗಿರಿ. ಅವರು ಕೂಡ ಈ ಕಾರ್ಯಕ್ರಮ ವೀಕ್ಷಿಸುವಂತೆ ಪ್ರೋತ್ಸಾಹಿಸಿರಿ. ನಿಮ್ಮಲ್ಲಿ ಅನೇಕರು ಈ ಸಂದೇಶಗಳನ್ನು ಕೇಳಿ ಆತ್ಮಿಕವಾಗಿ ಬಲಗೊಳ್ಳುತ್ತಾ ಇದ್ದೀರಿ ಎಂದು ತಿಳಿಸುತ್ತಾ ಇರುವುದಕ್ಕಾಗಿ ನಾನು ದೇವರಿಗೆ ಮಹಿಮೆ ಪಡಿಸುತ್ತೇನೆ. ನಿಮ್ಮಂತೆ ಅನೇಕರು ಕೇಳಿ ಆತ್ಮಿಕವಾಗಿ ಬಲಗೊಳ್ಳುವಂತೆ
ಅವರು ಸಹ ಈ ದೇವರ ವಾಕ್ಯ ಕೇಳುವಂತೆ ಪ್ರೋತ್ಸಾಹಿಸಿರಿ, ಸಹಕರಿಸಿರಿ ಎಂದು ನಿಮ್ಮೆಲ್ಲರಲ್ಲಿ ಮನವಿ ಮಾಡಿಕೊಳ್ತೇನೆ. ಕರ್ತನ ಚಿತ್ತವಿರುವುದಾದ್ರೆ ಮತ್ತೆ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.